ಅಮೆರಿಕ ಸಂಘರ್ಷದ ನಡುವೆ ಜಾಗತಿಕ ಇಂಧನ ಸರಬರಾಜು ಬಗ್ಗೆ ಆತಂಕ ಹೆಚ್ಚಾಗಿದೆ. ಈ ಸಮಯದಲ್ಲಿ ಸೌದಿ ಅರೇಬಿಯಾದ ಕಚ್ಚಾ ತೈಲವನ್ನ ಹೊತ್ತ ಮೊದಲ ಭಾರತಗಾಮಿ ಟ್ಯಾಂಕರ್ ಸುರಕ್ಷಿತವಾಗಿ ಮುಂಬೈ ಬಂದರಿಗೆ ತಲುಪಿರುವುದು ಮಹತ್ವದ ಬೆಳವಣಿಗೆಯಾಗಿದೆ. ಲೈಬೇರಿಯಾ ಧ್ವಜವನ್ನ ಹೊತ್ತ ಶೆನ್ಲಾಂಗ್ ಜುಮ್ಯಾಕ್ಸ್ ಎಂಬ ಭಾರಿ ತೈಲ ಸಾಗಣೆ ಹಡಗು ಇಂದು ಮುಂಬೈ ಪೋರ್ಟ್ಗೆ ಯಶಸ್ವಿಯಾಗಿ ತಲುಪಿದೆ. ಇದು ಸಂಘರ್ಷ ಆರಂಭವಾದ ನಂತರ ಸ್ಟ್ರೇಟ್ ಆಫ್ ಹಾರ್ಮಸ್ ಮೂಲಕ ಭಾರತಕ್ಕೆ ಬಂದ ಮೊದಲ ಹಡಗು ಎಂಬ ವಿಶೇಷತೆಯನ್ನು ಹೊಂದಿದೆ. ಈ ಹಡಗು ಸೌದಿ ಅರೇಬಿಯಾದ ಪ್ರಮುಖ ತೈಲ ರಫ್ತು ಕೇಂದ್ರವಾದ ರಾಸ್ ಟನೂರಾ ಪೋರ್ಟ್ ನಲ್ಲಿ ಮಾರ್ಚ್ 1ರಂದು ಕಚ್ಚಾ ತೈಲವನ್ನು ತುಂಬಿಕೊಂಡು ಮಾರ್ಚ್ 3ರಂದು ಭಾರತದತ್ತ ಪ್ರಯಾಣ ಆರಂಭಿಸಿತ್ತು. ಜಾಗತಿಕ ತೈಲ ಸಾಗಣೆಯ ಪ್ರಮುಖ ಮಾರ್ಗವಾಗಿರುವ ಹಾರ್ಮುಜ್ ಜಲಸಂಧಿ ಮೂಲಕ ಮಾರ್ಚ್ 8ರಂದು ಹಡಗು ಸಾಗಿರುವುದನ್ನ ಸಮುದ್ರ ಮೇಲ್ವಿಚಾರಣೆಯ ಡೇಟಾ ದೃಢಪಡಿಸಿದೆ. ಆದ್ರೆ ಅಪಾಯಕಾರ ಪ್ರದೇಶವನ್ನ ದಾಟುವ ಸಂದರ್ಭದಲ್ಲಿ ಹಡಗು ತನ್ನ ಸ್ವಯಂ ಗುರುತು ಪ್ರಸರಣೆ ವ್ಯವಸ್ಥೆ ಅಂದ್ರೆ ಆಟೋಮೆಟಿಕ್ ಐಡೆಂಟಿಫಿಕೇಶನ್ ಸಿಸ್ಟಮ್ ಅನ್ನ ತಾತ್ಕಾಲಿಕವಾಗಿ ನಿಷ್ಕ್ರಿಯಗೊಳಿಸಿತ್ತು. ಭದ್ರತಾ ಕಾರಣಗಳಿಂದ ವಿಶೇಷವಾಗಿ ದಾಳಿಯ ಭೀತಿ ಇರುವ ಪ್ರದೇಶಗಳಲ್ಲಿ ಹಡಗುಗಳು ಈ ರೀತಿಯ ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನು ಆಫ್ ಮಾಡುವುದು ಅಪರೂಪದ ಸಂಗತಿಯಲ್ಲ. ಮಾರ್ಚ್ 9ರಂದು ಹಡಗು ಮತ್ತೆ ಟ್ರ್ಯಾಕಿಂಗ್ ವ್ಯವಸ್ಥೆಯಲ್ಲಿ ಕಾಣಿಸಿಕೊಂಡಿದ್ದು ಯಾವುದೇ ಅಡಚಣೆ ಇಲ್ಲದೆ ಭಾರತೀಯ ಜಲಪ್ರದೇಶಕ್ಕೆ ಪ್ರವೇಶಿಸಿತು. ಬುಧವಾರ ಮಧ್ಯಾಹ್ನ ಸುಮಾರು 1 ಗಂಟೆಗೆ ಹಡಗು ಮುಂಬೈ ಬಂದರಿಗೆ ತಲುಪಿದ್ದು ಸಂಜೆ 6:06ಕ್ಕೆ ಜವಾರ್ ದೀಪ್ ತೈಲ ಟರ್ಮಿನಲ್ ನಲ್ಲಿ ನಿಲುಗಡೆಗೊಂಡಿತು. ಈ ಹಡಗಿನಲ್ಲಿ ಸುಮಾರು 1,35,335 ಮೆಟ್ರಿಕ್ ಟನ್ ಕಚ್ಚಾ ತೈಲ ಸಾಗಣೆ ಮಾಡಲಾಗಿದೆ. ಈ ತೈಲವನ್ನ ಪೂರ್ವ ಮುಂಬೈನ ಮಹಾಲ್ ಪ್ರದೇಶದಲ್ಲಿರುವ ರಿಫೈನರಿಗಳಿಗೆ ಪೂರೈಸಲಾಗುತ್ತದೆ. ತೈಲ ಇಳಿಸುವ ಪ್ರಕ್ರಿಯೆ ಸುಮಾರು 36 ಗಂಟೆಗಳ ಕಾಲ ಬೇಕಾಗಬಹುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಹಡಗು ಶೆನ್ಲಾಂಗ್ ಶಿಪ್ಪಿಂಗ್ ಲಿಮಿಟೆಡ್ ಸಂಸ್ಥೆಗೆ ಸೇರಿದ್ದು ಅಥೆನ್ಸ್ನ ಡೈಕಾನ್ ಟ್ಯಾಂಕರ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಕಂಪನಿಯಿಂದ ನಿರ್ವಹಣೆ ಮಾಡಲಾಗ್ತಿದೆ. ಹಡಗಿನಲ್ಲಿ ಒಟ್ಟು 29 ಮಂದಿ ಸಿಬ್ಬಂದಿ ಇದ್ದು ಭಾರತೀಯ, ಪಾಕಿಸ್ತಾನಿ ಮತ್ತು ಫಿಲಿಪೀನ್ಸ್ ಮೂಲದ ನೌಕಾಯಾನ ಸಿಬ್ಬಂದಿಗಳು ಸೇರಿದ್ದಾರೆ. ಹಡಗಿನ ಕ್ಯಾಪ್ಟನ್ ಭಾರತೀಯರಾಗಿರೋದು ವಿಶೇಷ. ಅಂತಾರಾಷ್ಟ್ರೀಯ ಸಮುದ್ರ ಸಾಗಣೆಯಲ್ಲಿ ವಿವಿಧ ದೇಶದ ಸಿಬ್ಬಂದಿ ಒಟ್ಟಿಗೆ ಕೆಲಸ ಮಾಡುವುದು ಸಾಮಾನ್ಯವಾಗಿದೆ. ಹರ್ಮುಜ್ ಜಲಸಂಧಿಯು ವಿಶ್ವದ ಅತ್ಯಂತ ಪ್ರಮುಖ ತೈಲ ಸಾಗಣೆಯ ಮಾರ್ಗಗಳಲ್ಲಿ ಒಂದಾಗಿದೆ. ಪರ್ಷಿಯನ್ ಗಲ್ಫ್ ಪ್ರದೇಶದಿಂದ ಹೊರಡುವ ಬಹುತೇಕ ತೈಲ ಹಡಗುಗಳು ಈ ಮಾರ್ಗದ ಮೂಲಕವೇ ಸಾಗ್ತವೆ. ಜಾಗತಿಕ ತೈಲ ಸರಬರಾಜಿನ ಸುಮಾರು 5ನೇ ಭಾಗ ಈ ಮಾರ್ಗದ ಮೇಲೆ ಅವಲಂಬಿತವಾಗಿದೆ ಎಂದು ಅಂದಾಜಿಸಲಾಗಿದೆ. ಆದ್ದರಿಂದ ಈ ಪ್ರದೇಶದಲ್ಲಿ ಉಂಟಾಗುವ ಯಾವುದೇ ಸಂಘರ್ಷ ಅಥವಾ ಅಶಾಂತಿ ತೈಲ ಬೆಲೆ ಏರಿಕೆ ಮತ್ತು ಪೂರೈಕೆಯ ವ್ಯತ್ಯಯಕ್ಕೆ ಕಾರಣವಾಗಬಹುದು. ಇರಾನ್ ಅಮೆರಿಕ ಉದ್ವಿಗ್ನತೆಯಿಂದ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸುರಕ್ಷತೆ ಬಗ್ಗೆ ಆತಂಕ ಹೆಚ್ಚಿದ್ರೂ ಈ ಭಾರತದ ಹಡಗು ಸುರಕ್ಷಿತವಾಗಿ ತಲುಪಿರೋದು ದೇಶದ ಇಂಧನ ಭದ್ರತೆಗೆ ಮಹತ್ವದ ಸೂಚನೆ ಎಂದು ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತ ತನ್ನ ಕಚ್ಚಾ ತೈಲ ಅಗತ್ಯದ ಬಹುಪಾಲನ್ನ ಆಮದು ಮಾಡಿಕೊಳ್ಳೋದ್ರಿಂದ ಮಧ್ಯಪ್ರಾಚ್ಯದಿಂದ ತೈಲ ಪೂರೈಕೆ ನಿರಂತರವಾಗಿರೋದು ಆರ್ಥಿಕ ಸ್ಥಿರತೆಗೆ ಅತ್ಯಂತ ಅಗತ್ಯ. ಒಟ್ನಲ್ಲಿ ಶೆನ್ಲಾಂಗ್ ಟ್ಯಾಂಕರ್ ಸುರಕ್ಷಿತವಾಗಿ ಮುಂಬೈ ಬಂದರಿಗೆ ತಲುಪಿರುವುದು ಜಾಗತಿಕ ಉದ್ವಿಗ್ನ ಪರಿಸ್ಥಿತಿಯ ನಡುವೆಯೂ ತೈಲ ಸರಬರಾಜು ಸರಪಳಿ ಇನ್ನೂ ಕಾರ್ಯನಿರ್ವಹಿಸುತ್ತಿರುವುದಕ್ಕೆ ಸೂಚಕವಾಗಿದೆ. ಮುಂದಿನ ದಿನಗಳಲ್ಲಿ ಹಾರ್ಮುಜ್ ಪ್ರದೇಶದ ಭದ್ರತಾ ಪರಿಸ್ಥಿತಿ ಹೇಗೆ ರೂಪುಗೊಳ್ಳುತ್ತದೆ ಎಂಬುದರ ಮೇಲೆ ಜಾಗತಿಕ ಇಂಧನ ಮಾರುಕಟ್ಟೆಯ ಭವಿಷ್ಯ ಅವಲಂಬಿತವಾಗಿರಲಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.